ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ಅಮ್ಮ, ಅದಕ್ಕೆ ಎಲ್ಲಿದ್ದೀರಾ? ಅದಕ್ಕೆ ಯಾಕಬಿ, ಏನಾಯ್ತು? ಅದಕ್ಕೆ ಪಾಪು ಎಲ್ಲಿ? ಇವತ್ತು ನನ್ನ ಪಾಪುನ ಎತ್ಕೋಬೋದಲ್ವಾ? ನೆನ್ನೆ ನೀವೇ ಹೇಳಿದ್ರಿ ಇವತ್ತು ಪಾಪುನ ಎತ್ಕೊಳಕ್ ಕೊಡ್ತೀನಿ ಅಂತ. ಅದಕ್ಕೆ ನೋಡಿ ಬೇಗ ಓಡ್ ಬಂದಿದ್ದೀನಿ. ನಿಂತ್ಕೋ, ಮೊದಲು ನಾನು ಎತ್ಕೊಬೇಕು. ಮತ್ತೆ ಶುರು ಮಾಡಿದ್ದೆ ನೀನು. ನೋಡು, ಈ ವಿಚಾರದಲ್ಲಿ ಮಾತ್ರ ನಾನು ಸೋರಲ್ಲ. ದೊಡ್ಡ ಜಗಳಾನೇ ಆಗೋಗ್ಲಿ. ಜಗಳನ ಇಬ್ರು ಜಗಳ ಆಡೋಕೆ ಶುರು ಮಾಡ್ತೀರಾ? ನೀವಿಬ್ರು ಅಣ್ಣ ತಮ್ಮಂದ್ರು ಜಗಳ ಆಡೋಕೆ ಶುರು ಮಾಡಿದ್ರೆ ಆ ಪುಟ್ಟ ಕಂದ ಎದ್ದು ನಿಮ್ಮಿಬ್ಬರು ಕಿವಿ ಹಿಂಡಿ ನಿಮಗೆ ಬುದ್ಧಿ ಹೇಳುತ್ತೆ. ಈಗ ನಾನು ಕೆಲಸ ಮಾಡಿ, ನಾನು ನಿಮಗೆ ಒಂದು ರೂಲ್ಸ್ ಹೇಳ್ತೀನಿ, ನೀವಿಬ್ಬರು ಹಾಗೆ ನಡ್ಕೊಳ್ಳಿ. ಏನು ರೂಲ್ಸಾ? ರೂಲ್ಸೇ. ಗಿರ್ಗಿಟ್ಲೆ, ಮಗುಗೆ ಎಷ್ಟೊತ್ತಿಗೆ ಹಾಲು ಕುಡಿಸ್ಬೇಕಮ್ಮ? ಸುಮಾರು 2 ಗಂಟೆಗೆ ಒಂದ್ಸಲ. ಹೌದು ತಾತ, ಡಾಕ್ಟರ್ ಅದನ್ನೇ ಹೇಳಿದ್ದಾರೆ. ಸರಿ, ಹಾಗಿದ್ರೆ ನಾನು ಕೆಲಸ ಮಾಡು. ಅಭಿ, ನೀನು ಮಗುಗೆ ಹಾಲು ಕುಡಿಸಾದ್ಮೇಲೆ ಬೆಳಿಗ್ಗೆ ಅದು ಮಲಗೋದಕ್ಕೆ ಮುಂಚೆ ಅದನ್ನು ಎತ್ಕೊಂಡು ಮುದ್ದ. ದಂಡ್ಪಿಂಡ, ನೀನು ಸಾಯಂಕಾಲ ಅದು ಹಾಲು ಕುಡಿದ ಮೇಲೆ ಅದು ಮಲಗೋವರೆಗೂ ನೀನು ಅದನ್ನು ಎತ್ಕೊಂಡಿರು. ತಾತ, ನಾನಿದ್ದೀನಿ. ಓ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನೀನು ಅದನ್ನು ಮಧ್ಯಾಹ್ನ ಎತ್ಕೊಂಡು ಓಡಾಡು. ಆಮೇಲೆ ಇನ್ನೊಂದು ಕಂಡೀಷನ್, ಆ ಮಗುವಿನ ಪೂರ್ಣ ಜವಾಬ್ದಾರಿ ಅವರ ಅಪ್ಪ ಅಮ್ಮಂದು. ಏನು, ಅವರ ಅಪ್ಪ ಅಮ್ಮ ಹೂ ಅಂತಂದ ಮೇಲೇನೆ ನೀವು ಆ ಮಗುನ ಎತ್ಕೋಬಹುದು. ಓಕೆ? ಮಾವ ಹೇಳ್ತಾ ಇರೋದು ನಮ್ಮ ಬಗ್ಗೆ ಅಲ್ಲ, ಅವಿ ಮತ್ತೆ ಪೂರ್ಣಿ ಬಗ್ಗೆ. ಅವರಿಬ್ರು ಒಪ್ಕೊಂಡ್ರಷ್ಟೇ ಮಗು ನಿಮ್ಮ ಕೈಗೆ ಸಿಗತ್ತೆ. ಮಗುನ ಎತ್ಕೊಳ್ಳೋದಕ್ಕೆ ಇಷ್ಟು ಪಂಚಾಯಿತಿ ಮಾಡಿದ್ದು ಇದೇ ಮನೆಯಲ್ಲಿ ಅನ್ಸತ್ತೆ. ಪ್ರೀತಿ ತೋರ್ಸೋದಕ್ಕೂ ಎಷ್ಟು ಕಾಂಪಿಟೇಷನ್ ಅಲ್ವಾ? ಈ ಮಗು ಅದೆಷ್ಟು ಪುಣ್ಯ ಮಾಡಿತ್ತು. ಇಲ್ಲ ಸಿರಿ, ಪುಣ್ಯ ಮಾಡಿರೋದು ನಾವು. ಆ ಪುಟ್ಟ ಕಂದ ನಮ್ಮ ಮನೆಗೆ ಬಂದು ನಮ್ಮೆಲ್ಲರ ಆಸೆನ ನೆರವೇರಿಸ್ತಿದೆ. ತಪ್ಪಲ್ಲಿ ಹಾಕಿದ್ ನನಗೆ ತಾಯಿ ಸ್ಥಾನ ಕೊಟ್ಟಿದೆ. ಇದಕ್ಕಿಂತ ಪುಣ್ಯ ಇನ್ನೇನು ಬೇಕು ಹೇಳು? ಹಾಗಿದ್ರೆ ನನಗೆ ಮಗುನ ಎತ್ಕೋಬೋದಲ್ವಾ? ಬಾ, ಎತ್ಕೋ. ಈ ಫೀಲ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಹೀಗೆ ಹಿಡ್ಕೊಂಡಿದ್ರೆ ಇಡೀ ದಿನ ಹೀಗೆ ಇದ್ಬೇಡ ಅನ್ಸುತ್ತೆ. ಹಾಗಿರ್ಬೇಕು ಅಂದ್ರೆ ಇಡೀ ದಿನ ನಿನ್ನ ಮಗು ಜೊತೆನೇ ಇರಬೇಕು. ಹೌದಲ್ವಾ? ಹಾಗಾದ್ರೆ ನಾವು ಮಗುನ ಮನೆ ಕರ್ಕೊಂಡು ಹೋಗೋದು ಯಾವಾಗ? ಅಮ್ಮ ಇನ್ನು ಸ್ವಲ್ಪ ದಿನ ನಮ್ಮನಲ್ಲೇ ಇರ್ಲಿ. ನಿನ್ನ ಕಳವಳ ನನಗೆ ಅರ್ಥ ಆಗುತ್ತೆ ದಂಡ್ಪಿಂಡ. ಅದು ತುಳಸಿ, ಆ ಮನೆ ನಂದಾದೀಪ ಕಣೋ. ಆ ಪುಟ್ಟ ಮಗು ಆ ಮನೆಗೂ ಮಹಾಲಕ್ಷ್ಮಿ. ಆ ಮನೆಯಲ್ಲೂ ಅದನ್ನು ಮನೆ ತುಂಬಿಸ್ಕೋಬೇಕು ಅಲ್ವಾ? ಅವರೆಲ್ಲ ಒಂದು 4 ದಿವಸ ಆ ಮನೆಗೆ ಹೋಗಿ ಬರಲಿ. ಆಮೇಲೆ ಬೇಕಾದರೆ ಮತ್ತೆ ಇಲ್ಲಿ ಕರ್ಕೊಂಡು ಬಂದ್ರೆ ಆಯಿತು. ಸರಿ ಹೋಯ್ತು ತಾತ. ಅಮ್ಮನೂ ಮಗುನು ಆ ಮನೆಗೆ ಹೋದ್ರೆ ನಿಮ್ಮ ಮೊಮ್ಮಗ ಅಂತೂ ಅಲ್ಲೇ ಇರ್ತಾನೆ ಬಿಡಿ. ಸರಿ, ಸಾಯಂಕಾಲ ಪುರೋಹಿತರು ಬರ್ತಾರೆ. ಸೂತ್ಕ ಕಳೆಯೋ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ತಾಯಿನ ಮಗುನ ನಿಮ್ಮನೆಗೆ ಕರ್ಕೊಂಡು ಹೋಗಿ. ವಾವ್, ಹಾಗಿದ್ರೆ ಮಗುನ ವೆಲ್ಕಮ್ ಮಾಡೋಕ್ಕೆ ನಾವೆಲ್ಲ ರೆಡಿ ಮಾಡ್ಕೋತೀವಿ.
ಏನಿದು ಇದೆಲ್ಲ ಯಾಕೆ ಮಾಡ್ತಿದ್ದೀರಾ? ಅಮ್ಮನೂ ಮಗುನು ಮನೆಗೆ ಬರ್ತಿದಾರಲ್ಲ ಚಿಕ್ಕಮ್ಮ, ಅದಕ್ಕೆ ಈ ಸಂಭ್ರಮ ಇಲ್ಲ. ಅವ್ರನ್ನ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡೋಣ ಅಂತ. ಬರಲಿ, ಅವರಿಬ್ಬರು ಮನೆಗೆ ಬರಲಿ. ಇದು ಅವ್ರ ಪಾಲಿಗೆ ಮನೆ ಆಗಿರಲ್ಲ, ನರಕ ಆಗಿರತ್ತೆ. ಆಸ್ಪತ್ರೆಯಲ್ಲಂತೂ ಅವ್ರಿಗೇನು ಮಾಡೋಕ್ಕಾಗಲಿಲ್ಲ, ಆದರೆ ಈ ಮನೇಲಿರೋದು ಶಾರ್ವರಿ. ಅವ್ರಿಗೆ ಒಂದು ಗತಿ ಕಾಣಿಸ್ತೇ ಬಿಡಲ್ಲ. ಅವಿ, ತೊಟ್ಲು ಅಲಂಕಾರನ ನಾನು ಮಾಡ್ತೀನಿ, ಇದ್ರ ಜವಾಬ್ದಾರಿ ನನಗೆ ಬಿಟ್ಬಿಡು. ಹೌದಾ, ಒಳ್ಳೇದಾಯ್ತು ಚಿಕ್ಕಮ್ಮ. ನನಗೂ ಬೇರೆ ಕೆಲಸಗಳಿತ್ತು, ನಾನು ಅದನ್ನೆಲ್ಲ ನೋಡ್ಕೋತೀನಿ. ಇರು 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 ಮೊದಲನೇ ಸಲ ಪುಟ್ಟಲಕ್ಷ್ಮಿ ಮನೆ ಒಳಗೆ ಬರ್ತಿದ್ದಾಳೆ, ಆರತಿ ಮಾಡಿ ಒಳಗೆ ಕರ್ಕೋಬಾರ್ದಾ? ಶಾರ್ವರಿ, ಏನು ನೋಡ್ತಾ ನಿಂತಿದ್ಯಾ? ಹೋಗು, ಆರತಿ ತಟ್ಟೆ ತಗೊಂಬಾ. ಇನ್ಮೇಲೆ ಸಂಭ್ರಮ ಈ ಮನೇಲಿ ತುಂಬಿ ತುಳುಕುತ್ತೆ. ಸಂತೋಷ, ನೆಮ್ಮದಿ, ಆನಂದ ಅನ್ನೋದು ಆ ಮಗುವಿನ ಜೊತೆ ಈ ಮನೆ ಒಳಗೆ ಬರುತ್ತೆ. ನೀನೇ ಮಗುಗೆ ಆರತಿ ಮಾಡಿ ಒಳಗೆ ಬರ ಮಾಡ್ಕೊ, ಹೋಗು. ಅಮ್ಮ ಇನ್ನೂ ಬಂದಿಲ್ಲ, ನಾವಷ್ಟೇ ಒಳಗೆ ಹೋಗೋದಾ? ಹೌದು, ಅಮ್ಮ ಬರಲಿಲ್ವಲ್ಲ. ಅದಕ್ಕೆ ಅಮ್ಮ ಹೇಳಿದರೆ ಮಗು ಈ ಟೈಮ್ಗೆ ಒಳಗೆ ಬರಬೇಕು ಅಂತ. ಸೊ ನಾವು ಕಾಯ್ತಾ ಕೂತ್ರೆ ಲೇಟ್ ಆಗುತ್ತೆ. ನೀವು ಮೊದಲು ಒಳಗೆ ಬನ್ನಿ, ಡ್ಯಾಡ್ ಮಮ್ ಆಮೇಲೆ ಬರ್ತಾರೆ. ಅತ್ತಿಗೆ ಮತ್ತೆ ಪಾಪು ಮನೆ ಒಳಗೆ ಬಂದಾಯ್ತು. ಮನೇಲಿಂದ ಹಬ್ಬನೇ. ಡ್ಯಾಡ್ ಮಾಮ್ ಒಳಗೆ ಬರ್ಬೇಕಷ್ಟೆ. ಬನ್ನಿ ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.